ನೀವು ಈಗ ನೋಡ್ತಿರೋ ಮನೆ ಸಾಮಾನ್ಯ ಮನೆಯಲ್ಲ. ಈ ಮನೆಯಲ್ಲಿ ಒಬ್ಬ ವ್ಯಕ್ತಿಗೆ 39 ಜನ ಹೆಂಡತಿಯರು. ಹೌದು, ಒಬ್ಬ ವ್ಯಕ್ತಿಗೆ 39 ಹೆಂಡತಿಯರು. ಅವರ ಜೊತೆ 94 ಮಕ್ಕಳು ಮತ್ತು ಮೊಮ್ಮಕ್ಕಳು ಸೇರಿ 180ಕ್ಕೂ ಹೆಚ್ಚು ಜನ ಒಂದೇ ಮನೆಯಲ್ಲಿ ಒಟ್ಟಾಗಿ ಒಂದು ಕುಟುಂಬವಾಗಿ ಬದುಕ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಈ ಕುಟುಂಬ ವಿಶ್ವದಲ್ಲಿ ಅತಿ ದೊಡ್ಡ ಕುಟುಂಬ ಎಂದು ಪ್ರಖ್ಯಾತಿ ಪಡೆದಿದೆ. ಇದು ಕೇಳೋಕೆ ನಂಬಲಿಕ್ಕೆ ಕಷ್ಟ ಅನಿಸಬಹುದು, ಆದರೆ ಇದು ಕೇವಲ ಕಥೆ ಅಲ್ಲ, ಮಿಜೋರಾಂ ರಾಜ್ಯದ ಒಂದು ಕುಟುಂಬದ ಜೀವನ ಶೈಲಿ. ಈ ಅಪರೂಪದ ಕುಟುಂಬವನ್ನು ಇನ್ನಷ್ಟು ಹತ್ತಿರದಿಂದ ನೋಡೋಕೆ ನಾವೀಗ ಪ್ರಯಾಣ ಶುರು ಮಾಡಿದ್ದೇವೆ. ನಾವು ಹೊರಟಿರೋದು ಮಿಜೋರಾಂ ರಾಜ್ಯದ ರಾಜಧಾನಿ ಸೈಲೆಂಟ್ ಕ್ಯಾಪಿಟಲ್ ಆಫ್ ಇಂಡಿಯಾ ಎಂದೇ ಹೆಸರುವಾಸಿಯಾದ ಐಜ್ವಾಲ್ ನಗರದಿಂದ. ಐಜ್ವಾಲ್ ನಗರವನ್ನು ಭಾರತದ ಮೌನ ರಾಜಧಾನಿ ಅಂತ ಕರೀತಾರೆ. ಕಾರಣ ಏನಪ್ಪಾ ಅಂದ್ರೆ, ಈ ನಗರದಲ್ಲಿ ವಾಹನ ಚಾಲಕರು ಎಂತಹದೇ ಟ್ರಾಫಿಕ್ ದಟ್ಟಣೆ ಇದ್ರೂ ಸಹ ಹಾರನ್ ಮಾಡೋದಿಲ್ಲ. ನಗರದಲ್ಲಿ ಗದ್ದಲ ಅನ್ನೋದು ಇಲ್ಲವೇ ಇಲ್ಲ. ಇದಕ್ಕೆ ಕಾರಣ ಏನಿರಬಹುದು ಎಂಬ ನಮ್ಮ ಕುತೂಹಲದ ಪ್ರಶ್ನೆಗೆ ಸಿಕ್ಕ ಉತ್ತರ, ಬ್ರದರ್, why don't you honk here? Is it a rule or you don't want to honk? You don't need that. No need that. No need, huh? Okay, it's your wish. It's not a rule. Oh, nice. ಮಾರ್ಗ ಮಧ್ಯದಲ್ಲಿ ಸಾಂಪ್ರದಾಯಿಕ ಮಿಜೋ ಶೈಲಿಯ ಆಹಾರವನ್ನು ಸೇವಿಸಿ ನಮ್ಮ ಪ್ರಯಾಣವನ್ನು ಮುಂದುವರಿಸಿದ್ದು ವಿಶ್ವವನ್ನೇ ಬೆರಗುಗೊಳಿಸಿದಂತಹ ಆ ದೊಡ್ಡ ಕುಟುಂಬ ನೆಲೆಸಿರುವ ಭಕ್ತಾವ್ ಗ್ರಾಮಕ್ಕೆ. ಭಕ್ತಾವ್ ಗ್ರಾಮ ಇರೋದು ಮಿಜೋರಂನ ಕ್ಯಾಪಿಟಲ್ ಐಜ್ವಾಲ್ ಇಂದ 53 ಕಿಲೋಮೀಟರ್ ದೂರದಲ್ಲಿ. ಸುತ್ತಲೂ ಬೆಟ್ಟಗುಡ್ಡಗಳು, ಮಂಜಿನ ಪದರ, ಕಿರಿದಾದ ರಸ್ತೆಗಳಿರುವ ಈ ಗ್ರಾಮ ಯಾವುದೇ ಪಟ್ಟಣಕ್ಕೆ ಕಮ್ಮಿ ಇಲ್ಲ. ಈ ಗ್ರಾಮದಲ್ಲೇ ವಿಶ್ವದ ಗಮನ ಸೆಳೆದ ಈ ದೊಡ್ಡ ಕುಟುಂಬ ವಾಸಿಸುತ್ತಿದೆ. ಈ ಕುಟುಂಬದ ಮುಖ್ಯಸ್ಥರ ಹೆಸರು ಜಿಯೋನಾ ಚಾನೋ. ಅವರು ಒಬ್ಬ ಸ್ಥಳೀಯ ಧಾರ್ಮಿಕ ಸಮುದಾಯದ ನಾಯಕರು. ಅವರ ನಂಬಿಕೆ ಪ್ರಕಾರ ಕುಟುಂಬ ದೊಡ್ಡದಾಗಿರಬೇಕು ಮತ್ತು ಎಲ್ಲರೂ ಒಟ್ಟಾಗಿ ಬದುಕಬೇಕು. ಅದೇ ನಂಬಿಕೆಯಂತೆ ಅವರು ಬಹುಪತ್ನಿತ್ವ ಅಥವಾ ಪಾಲಿಗಮಿಯನ್ನು ಅನುಸರಿಸುತ್ತಿದ್ರು. ನೀವು ಈಗ ನೋಡ್ತಿರೋ ಮನೆ ಸಾಮಾನ್ಯ ಮನೆ ಅಲ್ಲ. ಹೊರಗಿನಿಂದ ನೋಡಿದ್ರೆ ಒಂದು ಅಪಾರ್ಟ್ಮೆಂಟ್ ಕಟ್ಟಡದಂತೆ ಕಾಣುತ್ತೆ. ಈ ಮನೆಯನ್ನ ಚುವಾನ್ ತಾರೂನ್ ಅಂತ ಕರೀತಾರೆ. ಅದರರ್ಥ ಹೊಸ ತಲೆಮಾರಿನ ಮನೆ. ಈ ಮನೆಯೊಳಗೆ 100ಕ್ಕೂ ಹೆಚ್ಚು ಕೊಠಡಿಗಳಿವೆ. ಈ ಮನೆ ಮಾತ್ರ ಅಲ್ಲ, ಇಡೀ ಸುತ್ತಮುತ್ತ ಒಂದು ಸಣ್ಣ ಸಮುದಾಯವೇ ನಿರ್ಮಾಣವಾಗಿದೆ. ನಿಧಾನ ಕಣೋ. ಇಲ್ಲಿ ಒಂದು ಶಾಲೆ, ಒಂದು ದೊಡ್ಡ ಮೈದಾನ, ಒಂದು ಫುಟ್ಬಾಲ್ ಗ್ರೌಂಡ್, ಪಾರ್ಕ್ ಎಲ್ಲವೂ ಇದೆ. ಈ ಮನೆಯ ಹತ್ತಿರವೇ ಒಂದು ಶಾಲೆ ಇದೆ. ಇಲ್ಲಿರುವ ಶಾಲೆ ಈ ಕುಟುಂಬದ ಮಕ್ಕಳಿಗೆ ಮಾತ್ರ ಅಲ್ಲ, ಸುತ್ತಮುತ್ತಲಿನ ಗ್ರಾಮದ ಮಕ್ಕಳು ಇಲ್ಲಿ ಶಿಕ್ಷಣ ಪಡೀತಾರೆ. ಈಗ ನೀವು ನೋಡ್ತಿರೋ ಈ ದೊಡ್ಡ ಮೈದಾನ ಮೊದಲು ಹೀಗಿರಲಿಲ್ಲ. ಇದು ಪರ್ವತ ಪ್ರದೇಶ ಆಗಿರೋದ್ರಿಂದ ಈ ಜಾಗ ಮೊದಲು ಇಳಿಜಾರಾಗಿತ್ತು, ಕಲ್ಲುಗಳಿಂದ ತುಂಬಿತ್ತು. ಆದರೆ ಈ ಕುಟುಂಬದವರೆಲ್ಲ ಸೇರಿ ತಮ್ಮ ಕೈಗಳಿಂದಲೇ ಯಾವುದೇ ಎಕ್ಸ್ಕವೇಟರ್ಗಳನ್ನು ಬಳಸದೆ ಭೂಮಿಯನ್ನು ಸಮತಟ್ಟಾಗಿ ಮಾಡಿ ಕಲ್ಲುಗಳನ್ನು ತೆಗೆದು ಮಣ್ಣನ್ನು ತುಂಬಿ ತಿಂಗಳುಗಳ ಶ್ರಮದ ನಂತರ ಈ ಮೈದಾನವನ್ನು ನಿರ್ಮಾಣ ಮಾಡ್ತಾರೆ. ಇದು ಕೇವಲ ಆಟದ ಮೈದಾನವಲ್ಲ, ಒಟ್ಟಾಗಿ ದುಡಿದ ಒಂದು ನೆನಪು. ಹತ್ತಿರದಲ್ಲೇ ಒಂದು ಫುಟ್ಬಾಲ್ ಗ್ರೌಂಡ್ ಸಹ ಇದೆ.
ಮಿಜೋರಾಂನಲ್ಲಿ ಫುಟ್ಬಾಲ್ ಅಂದರೆ ಕೇವಲ ಒಂದು ಆಟವಲ್ಲ, ಅದೊಂದು ಸಂಸ್ಕೃತಿ. ಈ ಮನೆಯೊಳಗೆ ಜೀವನ ತುಂಬ ವ್ಯವಸ್ಥಿತವಾಗಿರುತ್ತೆ. 39 ಜನ ಹೆಂಡತಿಯರು, 94 ಮಕ್ಕಳು ಮತ್ತು ಮೊಮ್ಮಕ್ಕಳನ್ನು ಸೇರಿಸಿ ಒಟ್ಟು 180ಕ್ಕೂ ಹೆಚ್ಚು ಜನ. ಒಂದೇ ಮನೆ, ಒಂದೇ ಅಡುಗೆ ಮನೆ, ಒಂದೇ ಕುಟುಂಬ. ಅಡುಗೆ ಮನೆ ನೋಡಿದರೆ ಒಂದು ದೊಡ್ಡ ಹೋಟೆಲ್ ಕಿಚನ್ ಅಂತೆ ಕಾಣುತ್ತೆ. ಎಲ್ಲರೂ ಸೇರಿ ಒಬ್ಬರಿಗೊಬ್ಬರು ಸಹಾಯ ಮಾಡಿ ಜೀವನ ಸಾಗಿಸ್ತಾರೆ. ಎರಡು 2021ರಲ್ಲಿ ಜಿಯೋನಾ ಚಾನರ್ ಅವರು ಮರಣ ಹೊಂದ್ತಾರೆ. ಆದರೆ ಅವರ ಕತೆ ಇಲ್ಲಿ ಮುಗಿಲಿಲ್ಲ. ಅವರು ಕಟ್ಟಿದ ಜೀವನ, ಈ ಮನೆ, ಈ ಕುಟುಂಬ, ಈ ವ್ಯವಸ್ಥೆ ಇಂದಿಗೂ ಜೀವಂತವಾಗಿದೆ. ಈಗ ಈ ಸ್ಥಳ ಪ್ರಸಿದ್ಧ ಪ್ರವಾಸಿ ಆಕರ್ಷಣೆ ತಾಣವಾಗಿದೆ. ಭಾರತದ ಬೇರೆ ಬೇರೆ ರಾಜ್ಯಗಳಿಂದ ಪ್ರವಾಸಿಗರು ಇಲ್ಲಿ ಬಂದು ಈ ಅಪರೂಪದ ಕುಟುಂಬವನ್ನು ತಮ್ಮ ಕಣ್ಣಾರೆ ನೋಡ್ತಾರೆ. ಇದು ಕೇವಲ ಒಂದು ದೊಡ್ಡ ಕುಟುಂಬದ ಕಥೆಯಲ್ಲ. ಇದು ಒಟ್ಟಾಗಿ ಬದುಕುವುದು ಹೇಗೆ, ಶ್ರಮಪಟ್ಟು ಎಲ್ಲವನ್ನು ನಿರ್ಮಿಸುವುದು ಹೇಗೆ, ಒಂದು ಸಮುದಾಯವಾಗಿ ಜೀವಿಸುವುದು ಹೇಗೆ ಎನ್ನುವುದರ ಕತೆ. ಮಿಜೋರಾಂನ ಈ ಶಾಂತ ಬೆಟ್ಟಗಳ ನಡುವೆ ಈ ಕುಟುಂಬ ನಿಜಕ್ಕೂ ಒಂದು ಅಪರೂಪದ ಉದಾಹರಣೆ. ಬಸ್ಸುಗಳು ಒಂದಾದ್ರೂ ನೋಡಿದ್ರ ನೀವು? ಬಸ್ಸೇ ಇಲ್ಲ ಸರ್ ಇಲ್ಲಿ, ಅಲ್ವಾ? ಅಲ್ವಾ? ನಾನು ಹೆವಿ ಒಂದು ಫೋರ್ಸ್ ಒಂದು ಇದು ನೋಡಿದೆ ನಿನ್ನೆ. ಈ ರೀತಿಯ ಹಲವಾರು ವಿಸ್ಮಯಗಳನ್ನು ನಿಮ್ಮ ಸ್ಕ್ರೀನ್ ಮೇಲೆ ತರುವ ಪ್ರಯತ್ನ ನನ್ನದಾಗಿರುತ್ತೆ. ಬೆಂಬಲವಿರಲಿ.